ಹೋಗ್ಬೋದಲ್ಲ? ಹಾಂ, ಅಬ್ಬಾ ಬಾ 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 ಬಾ. Hey! ಹಾಯ್, ಹಲೋ, ನಮಸ್ತೆ. ಸೊ ಇದು ನನ್ನ ಮೊಟ್ಟ ಮೊದಲ ವೀಡಿಯೋ. ವಿಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ. ಸೊ ಅದಕ್ಕೆ ಇವಾಗ ಟೈಮ್ ಕೂಡ ಬಂದಿರುತ್ತೆ, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಚಾನಲಲ್ಲಿ ನಾನು ಒನ್ ಡೇ ಪ್ಲೇಸಸ್ ನಿಯರ್ ಬ್ಯಾಂಗ್ಳೂರು ಅಥವಾ ನಾನು ಸುಮಾರು ಅಡ್ಡಾಡ್ತಿರ್ತೀನಿ, ಸುಮಾರು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ. ಸೊ ಅದೆಲ್ಲದನ್ನು ವಿಡಿಯೋ ಮಾಡಿ, ಲಾಗ್ ಮಾಡಿ, ಒಂದು ಕಂಟೆಂಟ್ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ಬಂದಿರೋ ಪ್ಲೇಸ್ ಇವತ್ತು ಛೋಟಾ ಲಡಾಖ್ ಅಂತ. ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದರೆ ಛೋಟಾ ಲಡಾಖ್ ಅಂತ ಹಾಕಿದರೆ ತೋರಿಸುತ್ತೆ. ಇದು ಬಂದು ಹತ್ತತ್ರ ಒಂದು ಸಿಟಿ ಸೆಂಟ್ರಿಂದ ಹಿಡ್ಕೊಂಡ್ರೆ, ಬೆಂಗಳೂರು ಸಿಟಿ ಸೆಂಟ್ರಿಂದ ಹಿಡ್ಕೊಂಡ್ರೆ ಒಂದು 50 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಅರೌಂಡ್ 50 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದೆಲ್ಲ ಮುಂಚೆ ಒಂದು ಕ್ವಾರಿ ಮಾಡ್ತಿದ್ರು, ಇವಾಗ ಇದು ಕ್ಲೋಸ್ ಆಗಿದೆ. ಸೊ ನೋಡ್ಬೋದು, ಇಷ್ಟು ಆಲ್ಮೋಸ್ಟ್ ಇದು ಒಂದು 3 ಎಕರೆ ಅನಿಸುತ್ತೆ, 3-4 ಎಕರೆ ಇರ್ಬೋದೇನೋ, ಇನ್ನು ಮೇ ಬಿ ಜಾಸ್ತಿನೇ ಇರ್ಬೋದು. ಇಲ್ಲೆಲ್ಲ ನೀರು ನಿಂತ್ಕೊಂಡು ಇದೆಲ್ಲ ಹೊಲಸು ನೀರಾಗಿದೆ. ಆಮೇಲೆ ಮಳೆ ನೀರು, ಆಮೇಲೆ ಅಲ್ಲೊಂದು ಪೈಪ್ ಇದೆಯಲ್ಲ, ಆ ಪೈಪಿಂದ ಬಂದರೆ ನೋಡ್ರಿ ಎಲ್ಲ ಸೇರಿ ಇಲ್ಲಿ ನಿಂತ್ಕೊಂಡು ಈ ಥರ ಕಾಣಿಸ್ತದೆ. ಆವಾಗಲೇ ಹೇಳ್ದಂಗೆ ಇದು ಒಂದು ಅರೌಂಡ್ 50 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ. ಕೋಲಾರ ಹೊಸಕೋಟೆ ಕೋಲಾರ ಹೈವೇ ಇದೆಯಲ್ಲ, ಸೊ ಹೈವೇಯಿಂದ ಬಂದರೆ ಮುಂದ್ಗಡೆ ಒಂದು ಡೈವರ್ಷನ್ ತೊಗೋಬೇಕು ರೈಟ್ ಸೈಡು. ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರು ಒಂಥರ ರೋಡ್ ಸರಿ ಇಲ್ಲ, ಅಲ್ಲಿ ಒಂಥರ ಆಫ್ ರೋಡ್ ಟ್ರಯಲ್ ಟೈಪ್ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಬಂದರೆ ಸೊ ಇಲ್ಲಿ ಈ ಛೋಟಾ ಲಡಾಖ್ ಅನ್ನೋ ಪ್ಲೇಸಿಗೆ ಬರ್ತೀರಾ. ಸೊ ಮ್ಯಾಪಲ್ಲಿ ಹಾಕಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಬೇಗ ಬಂದರೆ ಚೆನ್ನಾಗಿರುತ್ತೆ, ಅರ್ಲಿ ಮಾರ್ನಿಂಗ್. ಯಾಕಂದರೆ ಈಗ ನೋಡಿ ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮು, 10:30 ಆಗಿದೆ. ಬಿಸಿಲು ನೆತ್ತಿ ಮೇಲಿದೆ. ಸೊ ಅದಕ್ಕೆ ನೀವು ಬೇಗ ಬಂದರೆ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಇಲ್ಲಿ ಬಂದಾಗ 7:30-8 ಗಂಟೆ ಆಗಿತ್ತು. ಅವಾಗ ಅಂತ ಫುಲ್ ಪೀಸಾಗಿ ಕಾಮಾಗಿತ್ತು. ಸೊ ಇವಾಗ ಮತ್ತೆ ಕ್ರೌಡು ಆಗ್ತಿದೆ. ಸೊ ಬೇಗ ಬರೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಬೇಗ ಬಂದರೆ ಪೀಸಾಗಿ ಕೂತ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ನೀವು ಇನ್ನೂ ಸ್ವಲ್ಪ ಬೇಗ ಬಂದರೆ ನೀವು ಇಲ್ಲೆಲ್ಲ ಫಾಗ್ ಕಾಣುತ್ತೆ. ಸೊ ಇಫ್ ಯು ಪ್ಲ್ಯಾನಿಂಗ್ ಸಮ್ಮರ್. ನಾವು ಇವಾಗ ಬಂದಿರೋದು ಅಂತರಗಂಗೆ, ಇದು ಕೋಲಾರ ಹತ್ರ ಇದೆ. ಬೆಳಗ್ಗೆ ತೋರಿಸಿದ್ನಲ್ಲ ಛೋಟಾ ಲಡಾಖ್, ಅಲ್ಲಿಂದ ಆಲ್ಮೋಸ್ಟ್ ಒಂದು 16-17 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ. ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ಸೊ ನೋಡೋಣ ಬನ್ನಿ ಒಳಗಡೆ ಹೇಗಿದೆ ಅಂತ. ಸೊ ಅಲ್ಲಿಂದ ಒಂದು ಸ್ವಲ್ಪ ಮೆಟ್ಲಿದ್ದಾವೆ. ಮೆಟ್ಲು ಹತ್ಕೊಂಡು ಬಂದರೆ ನಿಮಗೆ ಇಲ್ಲಿ
ದೇವಸ್ಥಾನ ಸಿಗುತ್ತೆ. ಈ ಕಡೆ ಇಲ್ಲಿ ನೋಡ್ಬೋದು ನೀವು, ಪುಷ್ಕರಣಿ ಇದೆ. ಇದು ಪುಷ್ಕರಣಿ ಈ ಥರ ಕಾಣಿಸುತ್ತೆ. ಮಧ್ಯದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೀರು ಬೀಳ್ತಾ ಇದೆ. ಈ ನೀರು ಎಷ್ಟು ಶುದ್ಧವಾಗಿರುತ್ತಂದರೆ ತುಂಬ ಕ್ಲೀನಾಗಿ, ಅದನ್ನ ಆ್ಯಕ್ಚುಲಿ ಕುಡಿತಾರೆ ನೀರನ್ನ, ಅಂದರೆ ನಾವು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ. ಹಾಂ ಹೌದು. ಕೊಟ್ಟನಲ್ಲ, ಕೂಗಿ ಕೊಟ್ಟನಲ್ಲ, ಅದೇನು ತಪ್ಪ ಮಾಡೋರು ಹಿಡಿತಾರಲ್ಲ. ಕೋತಿಗಳ ಕಾಟ ಜಾಸ್ತಿ ಇದೆ ಇಲ್ಲಿ. ಹೌದು, ಪ್ರೀತಿ ಇದೆ. ಹಿಡ್ಕ ಹೇಳ್ತೀನಿ ಅದನ್ನು ಸೇರಿಸಿ. ಗುರುನಂತ ಮುಟ್ಟಿದ್ರು ಬ್ಯಾಡ ಗುರು, ಏನಿಲ್ಲ ಕೊಡಕ್ಕೆ ದೋಸ್ತ. ಇಲ್ಲಿ ಟ್ರೆಕ್ಕಿಂಗ್ ಕೂಡ ಇದೆ. ನೋಡ್ಬೋದು ನೀವು, ಅಂತರಗಂಗೆ ಚಾರಣ ಪಥ ಪ್ರವೇಶ ದ್ವಾರ ಅಂತ, ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಆಲ್ಮೋಸ್ಟ್ ಒಂದು ಅಪ್ ಆ್ಯಂಡ್ ಡೌನ್ ಹೋಗ್ತಾ ಬರ್ತಾ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಟ್ರೆಕ್ಕಿಂಗು. ನೀವು ಮುಂಚಿತವಾಗಿ ಏನು ಟಿಕೆಟ್ನ ತೊಗೋಬೇಕು. ಅರಣ್ಯ ವಿಹಾರ ಅಂತ ವೆಬ್ಸೈಟ್ ಇದೆ ಅಲ್ವಾ, ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಇಲ್ಲಿಗೆ ಬಂದು ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ನಾವೇನು ಟ್ರೆಕ್ಕಿಂಗ್ ಹೋಗ್ತಿಲ್ಲ ಇವತ್ತು, ಸುಮ್ಮನೆ ನೋಡೋಣ ಇದು ಹೆಂಗಿರುತ್ತೆ ಅಂತ ಬಂದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಹೆಚ್ಚೆಚ್ಚು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಸಿಗೋಣ.